ಹಾಯ್ ಎವ್ರಿವನ್, ಎಲ್ರಿಗೂ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಿಂಪಲ್ಲಾಗಿ ಮನೆಯಲ್ಲೇ ಜ್ಯೂಸ್ ಅಂಗಡಿಗಳಲ್ಲಿ ಮಾಡ್ತಕ್ಕಂಥ ಒಂದು ಜ್ಯೂಸನ್ನ ಹೇಗೆ ಮನೇಲಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಿದ್ದೀನಿ. ತುಂಬಾ ಸಿಂಪಲ್ ಆಗಿರುತ್ತೆ, ಭಾಳ ಇಂಗ್ರೀಡಿಯೆಂಟ್ಸೂ ಬೇಕಾಗಲ್ಲ. ಮನೆ ಒಳಗೆ ಇರೋ ಒಂದು ಹಣ್ಣಿತ್ತು ಅಂತಂದ್ರೆ ಈ ನಾನು ತೋರಿಸ್ತಿರೋ ಜ್ಯೂಸ್ ರೆಡಿ ಆಗುತ್ತೆ. ಅಷ್ಟೇ ಟೇಸ್ಟಿ ಕೂಡ ಇರುತ್ತೆ. ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು, ಇನ್ನೇನು ಬೇರೆ ಇಂಗ್ರೀಡಿಯೆಂಟ್ಸ್ ಬೇಕಾಗಲ್ಲ. ಹಾಗಾದ್ರೆ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ಒಳಗೆ ಸಬ್ಜಾ ಸೀಡ್ಸ್ನ ಹಾಕೊಳಕತ್ತೀನಿ. ನಿಮಗೆ ಇದು ಇಷ್ಟ ಇಲ್ಲ ಅಂತಂದ್ರೆ ಬೇಡ, ಸ್ಕಿಪ್ ಮಾಡಿರಿ, ನಡೀತದೆ. ಇದನ್ನು ಹಾಕಬೇಕಂತೇನಿಲ್ಲ. ನನ್ನ ಮನೆ ಒಳಗಿತ್ತು, ಹಂಗೆ ಟೇಸ್ಟ್ನು ಚಲೋ ಅನಿಸುತ್ತೆ, ಆಗ ವೆಯ್ಟ್ ಲಾಸಿಗೆ ಕೂಡ ಹೆಲ್ಪ್ ಆಗುತ್ತೆ, ಹಂಗೆ ಬಾಡಿ ಕೂಡ ತಂಪಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲೇ ಹಾಕೊಳಕತ್ತೀನಿ. ನೀವು ಇಷ್ಟ ಇಲ್ಲ ಅಂದ್ರೆ ಬೇಡ ಅಂತಂದು ಬಿಡ್ರಿ. ಈಗ ಮೊದಲಿಗೆ ನಾನು ಇದನ್ನು ಸ್ವಲ್ಪ ತೊಳ್ಕೊಬೇಕಾಗತ್ತೆ. ಯಾವುದೇ ಸೀಡ್ಸ್ ಆಗಲಿ ಒಂದು ಸ್ವಲ್ಪ ಡಸ್ಟ್ ಇರುತ್ತಲ್ಲ, ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಿ ತೊಳ್ಕೊಳ್ಳೋದು ಭಾಳ ಉತ್ತಮ. ಯಾವುದಾದ್ರೂ ಆಗಲಿ ತೊಳೆದೇ ಇರ್ತಕ್ಕಂಥವು ಏನು ಬೇಡ, ಹುರಿತಿರ್ತೀವಲ್ಲ, ಪುಡಿ ಮಾಡ್ಕೊಳ್ತಿರ್ತೀವಿ, ನಡೀತೈತಿ. ಬಟ್ ಇನ್ನು ಡೈರೆಕ್ಟ್ ಹಂಗೆ ಬಾಡಿಗೆ ತೊಗೊಳೋದ್ರಿಂದ ಒಂದು ಸ್ವಲ್ಪ ತೊಳೆಯೋದು ಉತ್ತಮ ಅಂತ ನನಗನ್ಸುತ್ತೆ. ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಿ ತೊಳೆಯೋಕ್ಕಿಟ್ಟಿದ್ದೆ. ಭಾಳ ತನಕ ಬಿಡೋಕೆ ಹೋಗಬಾರ್ದು, ಯಾಕಂದ್ರೆ ಇದ್ರೊಳಗಿರೋ ಎಲ್ಲ ಅಂಶ ಹೋಗಿಬಿಡುತ್ತೆ. ಹಂಗಾಗಿ ಜಸ್ಟ್ ಒಂದು ಸ್ವಲ್ಪ ಹೊತ್ತು ನೀರಾಗಿ ಕೈಯಾಡಿಸಿ ಈ ರೀತಿ ಸೋಸ್ಕೊಂಡು ಸೋಸ್ಕೊಂಡು ಆದಮೇಲೆ ಒಂದು ಸೈಡ್ ಎತ್ತಿಡೋಣ. ಇದು ಲಘುನ ಅಂದ್ರೆ ನೀರು ಹಾಕಿದ ತಕ್ಷಣ ದಪ್ಪ ಆಗುತ್ತೆ, ಹಾಗಾಗಿ ಭಾಳ ತನಕ ಇಷ್ಟು ಸೋಸ್ಕೊಳ್ಳೋ ಅವಧಿ ಒಳಗೆ ಇಷ್ಟ ಆಗ್ಬಿಡುತ್ತೆ ದಪ್ಪ. ಹಾಗಾಗಿ ಈಗ ಸೋಸ್ಕೊಂಡು ಆದಮೇಲೆ ಮತ್ತೆ ಎಕ್ಸ್ಟ್ರಾ ನೀರು ಹಾಕಿ ಅದು ಎಷ್ಟು ಮುಳುಗುತ್ತಾ ನೋಡ್ಕೊಂಡು ಅದಕ್ಕೆ ನೀರು ಹಾಕಿ ಒಂದು ಸೈಡ್ ಎತ್ತಿಡೋಣ. ಇದು ಆಪ್ಷನಲ್, ಬೇಕಂದ್ರೆ ಹಾಕೋರಿ ಈ ಜ್ಯೂಸಿಗೆ, ಬ್ಯಾಡಂದ್ರೆ ಹಾಕೊಳಕ್ಕೆ ಹೋಗಬೇಡ್ರಿ. ಇದು ಮನೆ ಒಳಗಿತ್ತಂದ್ರೆ ಉಪಯೋಗಿಸೋದು ಭಾಳ ಉತ್ತಮ, ಯಾಕಂದ್ರೆ ಬಾಡಿ ಒಳಗೆ ಹೈ ಪ್ರೋಟೀನ್ಸ್ ಇರುತ್ತೆ, ಹಾಗಾಗಿ ವೆಯ್ಟ್ ಲಾಸ್ ಆಗುತ್ತೆ, ಶುಗರ್ ಮೇಂಟೈನ್ ಆಗುತ್ತೆ. ಈಗ ಮೇನಾಗಿ ಒಂದು ಕಲ್ಲಂಗಡಿ ಹಣ್ಣು ತೊಗೊಂಡಿನಿ. ನಿಮಗೆ ಎಷ್ಟು ಬೇಕೋ ಅಷ್ಟು, ಜ್ಯೂಸಿನ ಪ್ರಮಾಣ ನಿಮಗೆ ಎಷ್ಟು ಬೇಕಾಗಿರುತ್ತೆ ಅಷ್ಟು ಕಲ್ಲಂಗಡಿ ಹಣ್ಣು ಹಾಕ್ಕೋಬೇಕು. ನನಗಿಲ್ಲಿ ನಾವು ಮೂವರು ಇರೋದ್ರಿಂದ ಒಂದೆರಡು ಗ್ಲಾಸ್ ಆದರೆ ಸಾಕಾಗಿತ್ತು, ಹಾಗಾಗಿ ನಾನು ಸ್ವಲ್ಪ ತೊಗೊಂಡಿನಿ. ನಿಮಗೇನಾದರೂ ಭಾಳ ಬೇಕಿತ್ತು ಅಂತಂದ್ರೆ ನೀವು ಭಾಳ ಹಾಕ್ಕೋಬೋದು. ಈ ಬೇಸಿಗೆ ಒಳಗೆ ಹಣ್ಣನ್ನು ನೀರಿನ ಅಂಶ ಇರೋ ಹಣ್ಣನ್ನು ಭಾಳ ತಿನ್ನೋದು ಭಾಳ ಉತ್ತಮ, ಯಾಕಂತಂದ್ರೆ ಬಾಡಿ ಡಿಹೈಡ್ರೇಟ್ ಆಗಿರ್ತೈತಿ, ಅಂದ್ರೆ ನೀರಿನ ಅಂಶ ಕಳ್ಕೊಂಡಿರುತ್ತೆ. ಹಾಗಾಗಿ ನಾವು ನೀರಿನ ಅಂಶ ಇರೋ ಹಣ್ಣನ್ನು ತೊಗೊಂಡು ತಿನ್ನೋದ್ರಿಂದ ಉತ್ತಮ. ಹಂಗೆ ಡೈರೆಕ್ಟಾಗಿ ತಿಂದು ಬೇಸರಾಗಿತ್ತು ಅಂತಂದ್ರೆ ಈ ರೀತಿ ಒಳಗೆ ಜ್ಯೂಸ್ ಮಾಡಿಕೊಂಡು ನಾವು ತಿನ್ಬೋದು. ಅಂಗಡಿ ಒಳಗೆ ಹೋಗಿ ಜ್ಯೂಸ್ ಅಂಗಡಿ ಒಳಗೆ ಹೋಗಿ ಅವ್ರು ಮತ್ತು ಇದಕ್ಕೆ ನೀರು ಆ್ಯಡ್ ಮಾಡಿರ್ತಾರೆ. ಅಂಥದ್ದು ಕುಡಿಯೋದಕ್ಕಿಂತ ಮನೆ ಒಳಗನ ಆರಾಮಾಗಿ ಮಾಡಿಕೊಂಡು ನಾವು ಕುಡಿಬೋದು. ಮನೆ ಒಳಗೆ ಮಾಡೋದೇನು ಭಾಳ ತ್ರಾಸ ಇರೋಂಗಿಲ್ಲ. ನಾನಿಲ್ಲಿ ಹಣ್ಣು ತೊಗೊಂಡು ಅದನ್ನು ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಳಕತ್ತೀನಿ. ಇದನ್ನು ಮಿಕ್ಸಿ ಮಾಡ್ಕೋಬೇಕಲ್ಲ, ಹಾಗಾಗಿ ನಾನು ಈ ರೀತಿ ದೊಡ್ಡ ಪೀಸ್ ಕಟ್ ಮಾಡ್ಕೊಳಕತ್ತೀನಿ. ನಾನೇನಿಲ್ಲಿ ಬೀಜ ತೆಗೆದಿಲ್ಲ. ನಿಮಗೆ ಟೈಮ್ ಇತ್ತಂದ್ರೆ ತೆಗೀರಿ, ಟೈಮ್ ಇಲ್ಲ ಅಂತಂದ್ರೆ ತೆಗಿಬೇಡ್ರಿ, ಯಾಕಂದ್ರೆ ಅದೇನು ಸಣ್ಣ ಆಗಂಗಿಲ್ಲ. ಮಿಕ್ಸಿ ಹಾಕಿದಾಗ ಬೀಜ ಸಪ್ರೇಟಾಗಿ ಇರುತ್ತೆ, ಬೇಕಾದ್ರೆ ಆಮೇಲೆ ಸೋಸ್ಕೋಬೋದು. ನಿಮಗೆ ಬೇಡ ಅಂತಂದ್ರೆ ಟೈಮ್ ಇತ್ತಂದ್ರೆ ಅವಾಗೂ ತಕ್ಕೊಳ್ಬೋದು, ಇಲ್ಲಾಂದ್ರೆ ಈಗಾದರೂ ತಕ್ಕೋರಿ. ಬೀಜ ಏನು ಪ್ರಾಬ್ಲಮ್ ಆಗಂಗಿಲ್ಲ ನಮಗೆ, ಹಾಗಾಗಿ ನಾನು ಬೀಜ ಏನು ತೆಗಿಯೋಕೆ ಹೋಗಿಲ್ಲ. ಅವಾಗ ಏನು ಭಾಳ ಅನಿಸಿದ್ರಂದ್ರೆ ಅಷ್ಟು ತಕ್ಕೊತೀನಿ, ಇಲ್ಲಾಂದ್ರೆ ಏನು ತೆಗಿಯೋಕತ್ತಿಲ್ಲ. ಜಸ್ಟ್ ಇದನ್ನು ಒಂದು ಸ್ವಲ್ಪ ದೊಡ್ಡ ಹೋಳಿತ್ತಲ್ಲ, ಹಾಗಾಗಿ ಸಣ್ಣ ಹೋಳು ಮಾಡ್ಕೊಳಕತ್ತೀನಿ. ಹಂಗೆ ಒಂದು ಪೀಸ್ ಸೈಡ್ ಎತ್ತಿಟ್ಕೊಂಡಿದ್ದೆ, ನನಗೆ ಆಮೇಲೆ ಬೇಕದ ಅಂತಂದು. ಈ ರೀತಿ ಒಳಗೆ ನೀವು ಕಟ್ ಮಾಡಿ ಇಟ್ಕೊಂಡ್ರಿ ಅಂತಂದ್ರೆ ಮಿಕ್ಸರ್ ಜಾರಿಗೆ ಹಾಕ್ಕೊಳಕ್ಕೆ ಅನುಕೂಲ ಆಗುತ್ತೆ. ನಿಮಗೇನಾದರೂ ಮಿಕ್ಸರ್ ಅಂದರೆ ಜ್ಯೂಸ್ ಮೇಕರ್ ಇದು ಜಾರ್ ಇತ್ತು ಅಂತಂದ್ರೆ ನೀವು ಅದಕ್ಕಾದರೂ ಹಾಕ್ಕೋಬೋದು. ಇಲ್ಲ ಅಂತಂದ್ರೆ ಮಾಮೂಲಿ ಮನೆ ಒಳಗೆ ಈ ಚಟ್ನಿ ರುಬ್ಬಕ್ಕೆ ಇದಕ್ಕೆ ಬಳಸ್ತೀವಲ್ಲ, ಆ ಜಾರ್ ಕೂಡ ನೀವು ಉಪಯೋಗಿಸ್ಕೋಬೋದು. ಸ್ವಲ್ಪ ಲಿಡ್ನ ಟೈಟಾಗಿ ಹಿಡ್ಕೋಬೇಕಾಗುತ್ತೆ ಅಷ್ಟೇ, ಇಲ್ಲ ಅಂತಂದ್ರೆ ಹೊರಗಡೆ ಬರುತ್ತೆ. ನೋಡಿರಿ, ಈ ರೀತಿ ಒಳಗೆ ರೆಡಿಯಾಗಿ ಮಾಡಿಟ್ಕೊಂಡಿದ್ದೆ. ನನಗೊಂದು 2-2.5 ಗ್ಲಾಸಿಗೆ ಆಗಷ್ಟು ಸಾಕಾಗುತ್ತೆ. ನಾನು ಇಲ್ಲಿ ಏನು ಚಟ್ನಿಗೆ ಬಳಸ್ತೀವಲ್ಲ ಒಂದು ಜಾರನ್ನ ಬಳಸಕತ್ತೀನಿ. ಅದಕ್ಕೆ ಹೆಂಗೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಕಲ್ಲಂಗಡಿ ಹಣ್ಣನ್ನೆಲ್ಲ ಸೇರಿಸ್ಕೊಳಕತ್ತೀನಿ. ಆದಷ್ಟು ನೀರು ಹೊರಗೆ ಬರಬಾರ್ದು, ಅಂದರೆ ಜ್ಯೂಸ್ ಏನಿದಲ್ಲ ಅದು ಹೊರಗಡೆ ಬರಲಾರ್ದಂಗೆ ನೀವು ಮಿಕ್ಸಿ ಮಾಡ್ಕೊಳ್ಳೋ ಮುಂದೆ ಟೈಟಾಗಿ ನೀವು ಹಿಡ್ಕೊಂಡು ಮಿಕ್ಸಿ ಮಾಡ್ಕೊರಿ. ಇಲ್ಲ ಅಂತಂದ್ರೆ ಸಮ್ ಟೈಮ್ ಮಿಕ್ಸರ್ ಒಳಗೆ ಹೋತಂದ್ರೆ ಶಾಕ್ ಹೊಡೆಯೋ ಚಾನ್ಸಸ್ ಇರುತ್ತೆ, ಹಾಗಾಗಿ ನೋಡ್ಕೊಂಡು ಮಾಡ್ಕೊರಿ. ಇದಕ್ಕೆ ಭಾಳ ಹಣ್ಣಿನ ಈ ಸಕ್ರೆ ನಾವು ಅಳತೆ ಹೇಳಕ್ಕೆ ಬರೋಂಗಿಲ್ಲ, ಯಾಕಂದ್ರೆ ಹಣ್ಣು ಕೆಲವೊಂದು ಸರಿ ಸ್ವೀಟ್ ಇರುತ್ತೆ, ಕೆಲವೊಂದು ಸರಿ ಸಪ್ಪಿರುತ್ತೆ. ನಾ ತೊಗೊಂಡಿರೋ ಹಣ್ಣು ಭಾಳ ಸ್ವೀಟ್ ಇತ್ತು, ಹಾಗಾಗಿ ಒಂದು 3 ಅಥವಾ 3.5 ಸ್ಪೂನ್ ಅಷ್ಟೇ ಸಕ್ಕರೆ ಆ್ಯಡ್ ಮಾಡ್ಕೊಂಡಿನಿ, ಅದು ಸ್ಪೂನಿಲ್ಲೇ. ಹಾಗಾಗಿ ನೀವು ನೋಡ್ಕೊರಿ. ಆದಷ್ಟು ಜ್ಯೂಸ್ಗಳಿಗೆ ಸಕ್ಕರೆ ಹಾಕದೇ ಇರೋದು ಬೆಟರ್, ಮತ್ತು ಮಕ್ಕಳು ತಿನ್ನೋ ಮುಂದೆ ಅವ್ರಿಗೆ ಸ್ವೀಟ್ ಬೇಕಲ್ಲ, ಹಾಗಾಗಿ ನಾವು ಶುಗರ್ ಆ್ಯಡ್ ಮಾಡಾಕತ್ತೀವಿ. ಭಾಳ ಕಡಿಮೆ ಆ್ಯಡ್ ಮಾಡ್ಕೊರಿ, ಅದೇನು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನೋಡಿರಿ, ಈ ರೀತಿ ಒಳಗೆ ರೆಡಿಯಾಗಿತ್ತು. 3.5 ಸ್ಪೂನ್ ಅಷ್ಟೇ ಸಕ್ಕರೆ ಹಾಕ್ಕೊಂಡಿನಿ. ಇಷ್ಟು ರೆಡಿ ಆದರೆ ಸಾಕು. ಇದ್ರೊಳಗೆ ಇಲ್ಲೊಂದು ಏನಾದರೂ ಹಳ್ಕೊಳಕ್ಕೆ ಕಲ್ಲಂಗಡಿ ಉಳಿದಿತ್ತಂದ್ರೆ ತೊಂದರೆ ಇಲ್ಲ, ಚಲೋನ ಅನಿಸುತ್ತೆ, ಬಾಯಿಗೆ ಸಿಗುತ್ತೆ. ಇದನ್ನು ಸೋಸ್ಕೊಳಕ್ಕೆ ಹೋಗಬೇಡ್ರಿ. ಸೋಸಿದ್ರಿ ಅಂದ್ರೆ ಏನಾಗುತ್ತೆ, ಆ ಕಲ್ಲಂಗಡಿ ಹಣ್ಣಿಂದ ಒಂದು ಹಿಪ್ಪಿ ಬರುತ್ತಲ್ಲ ಅದು ಉಳ್ಕೊಂಬಿಡುತ್ತೆ, ನಮ್ಮ ಬಾಡಿಗೆ
ಮಕ್ಳಿಗೆ ಅದೂ ಬೇಕು. ಹಾಗಾಗಿ ಸುಮ್ಮನೆ ಯಾಕೆ ಸೋಸ್ಕೋಬೇಕು, ಹಣ್ಣು ತಿಂತೀವಿ ಅಂತಂದಮೇಲೆ ಇಷ್ಟು ಸಣ್ಣಗಿರೋ ಜ್ಯೂಸ್ ಕುಡಿಯೋಕ್ಕಾಗಲ್ಲೇನ, ಹಾಗಾಗಿ ನಾನು ಸೋಸ್ಕೊಳಕ್ಕೆ ಹೋಗಿಲ್ಲ. ಇಲ್ಲಿ ನಮಗೆ ಬೇಡಪ್ಪ ಅದು ಅಂತಂದ್ರೆ ಸೋಸ್ಕೊರಿ, ನಿಮ್ಮ ಇಷ್ಟ. ಕೆಲವೊಂದು ಹಣ್ಣು ಸೋಸು ಇರ್ತಾವೆ, ಕೆಲವೊಂದು ಹಣ್ಣು ಸೋಸೋದಿರಲ್ಲ. ಆದಷ್ಟು ಕಲ್ಲಂಗಡಿ ಹಣ್ಣಿಂದ ಏನೋ ಈ ಪ್ಯೂರಿನ ಅಥವಾ ಈ ಜ್ಯೂಸನ್ನ ಸೋಸೋದೇನು ಬೇಡ ಅನಿಸುತ್ತೆ. ನಿಮಗೆ ಬೇಕಂದ್ರೆ ಸೋಸ್ಕೊರಿ. ಈ ರೀತಿ ಒಳಗೆ ರೆಡಿ ಆಗೈತೆ. ಆಲ್ಮೋಸ್ಟ್ ಈಗ ಜ್ಯೂಸ್ 90% ರೆಡಿ ಆಗೈತಿ. ಈಗೇನು ಆ್ಯಡ್ ಮಾಡತ್ತೀರಲ್ಲ ಇವೆಲ್ಲ ಆಪ್ಷನಲ್, ನಿಮಗೆ ಬೇಕಂದ್ರೆ ಹಾಕ್ಕೊರಿ. ಹಾಕ್ಕೊಂಡ್ರೆ ಇನ್ನೊಂದಿಷ್ಟು ಟೇಸ್ಟ್ ಚಲೋ ಬರುತ್ತೆ. ಒಂದು ಚಿಟಿಕೆ ಉಪ್ಪು ಹಾಕ್ಕೊಳಕತ್ತೀನಿ, ಸ್ವಲ್ಪ ಅನ್ನಿಸ್ಬಾರ್ದು ಅನ್ನೋದಕ್ಕೋಸ್ಕರ. ಹಾಕ್ಕೊಳ್ಳಬೇಕೇನ್ರಿ ಅಂತಿಲ್ಲ, ನಿಮಗೆ ಭಾಳ ನಡೀತಿತ್ತಂದ್ರೆ ಬಿಡ್ರಿ. ಆದರೆ ಹಾಕ್ಕೊಳ್ಳೋದು ಒಂದು ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ, ಹಾಗಾಗಿ ನಾನು ಹಾಕ್ಕೊಂಡೀನಿ. ಈಗೇನು ಒಂದು ಪೀಸ್ ಹಣ್ಣು ತೆಗೆದಿಟ್ಟಿದ್ನಲ್ಲ ಅದನ್ನು ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಮೇಲೆ ಹಾಕ್ಕೊಳ್ಳೋದ್ರಿಂದ ಯಾವುದೇ ಜ್ಯೂಸ್ ಆಗಲಿ, ಯಾವ ಹಣ್ಣಿಂದ ಮಾಡಿರ್ತೀವಲ್ಲ ಆ ಹಣ್ಣಿನ ಒಂದು ಸ್ವಲ್ಪ ಪೀಸ್ಗಳ ಮ್ಯಾಲೆ ಹಾಕ್ಕೊಂಡಾಗ ಬಾಯಿಗೆ ಸಿಗುತ್ತಲ್ಲ ಅದು ಒಂಥರ ರುಚಿ ಏನೋ ಬೇರೆ ಅನಿಸುತ್ತೆ. ಹಾಗಾಗಿ ನಿಮಗೆ ಬೇಡಪ್ಪ ಅಂದ್ರೆ ಬಿಡ್ರಿ. ಬಟ್ ಜ್ಯೂಸ್ಗಳೊಳಗೆ ಹಿಂಗೆ ಮಾಡೋದ್ರಿಂದ ಈ ಅಂಗಡಿಕಾರು ಏನಿದಾರಲ್ಲ ಒಂದು ಟ್ರಿಕ್ಸ್ ಉಪಯೋಗಿಸೋಣ ನಮಗೆ ಭಾಳ ಅಟ್ರಾಕ್ಷನ್ ಮಾಡ್ತಾರೆ. ಆದರೆ ನಮ್ಮ ಹಂಗೆ ಅವರು ನೀರನ್ನ ನಾನು ಜ್ಯೂಸ್ ಮಾಡ್ಕೋಬೇಕಾದ್ರೆ ಯಾವುದು ನೀರು ಹಾಕ್ಕೊಂಡಿಲ್ಲ. ನೀವು ಜಸ್ಟ್ ಶುಗರ್ ಆ್ಯಡ್ ಮಾಡ್ಕೊರಿ, ಇಲ್ಲಾಂದ್ರೆ ಬಿಟ್ಟು ಮಿಕ್ಸಿ ಮಾಡ್ಕೊಂಡ್ರೆ ಅಷ್ಟು ನೀರಿನ ಕನ್ಸಿಸ್ಟೆನ್ಸಿ ತಾನೇ ಬರುತ್ತದೆ. ಅದು ಎಸ್ಪೆಷಲಿ ಕಲ್ಲಂಗಡಿ ಹಣ್ಣು ಅಂದರೆ ವಾಟರ್ ಕಂಟೆಂಟ್, ನೀರಿನ ಅಂಶ ಯಾವ ಹಣ್ಣಿರುತ್ತೆ ಅದು ಬಿಡುತ್ತೆ. ನೀರಿನ ಅಂಶ ಬಿಡಲಾರ್ದು ಸೇಬು ಅದಕ್ಕೆಲ್ಲ ನಾವು ನೀರಿನಕ್ಕಿಂತ ಹಾಲು ಆ್ಯಡ್ ಮಾಡುತ್ತೀವಿ, ಅದು ಬೆಟರ್. ಈಗ ಇಷ್ಟು ಸಣ್ಣ ಪೀಸಾಗಿ ಕಟ್ ಮಾಡ್ಕೊಂಡಿನಿ. ಇಲ್ಲೊಂದು ಬೀಜ ಇತ್ತು, ನಾನು ಇಲ್ಲಿ ಬೀಜ ತಕ್ಕೊಂಡೆ ಅದನ್ನು. ಮತ್ತು ಜ್ಯೂಸ್ ಒಳಗೆ ಭಾಳ ಹೈಲೈಟ್ ಆಗದ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಈಗ ಇದೇನು ಸಣ್ಣದಾಗಿ ಪೀಸ್ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಈ ಜ್ಯೂಸಿಗೆ ಆ್ಯಡ್ ಮಾಡ್ಕೊಳಕತ್ತೀನಿ. ಆ್ಯಡ್ ಮಾಡಿಕೊಂಡು ಈಗ ಇದಕ್ಕೆ ಏನೈತಲ್ಲ ಒಂದ್ಸರಿ ಕೈಯಾಡಿಸ್ಕೋಬೇಕಾಗತ್ತೆ. ಬೀಜ ಭಾಳ ಇರಲಿಲ್ಲ, ನಾನು ಹಾಗಾಗಿ ನಿಮಗೆ ತೆಗೆದಿಲ್ಲ, ನಾನು ತೆಗಿಯೋಕ್ಕೂ ಹೋಗಿಲ್ಲ. ಬೀಜ ಏನು ಭಾಳ ಇರಲಿಲ್ಲ, ಇದಕ್ಕೆ ಅಲ್ಲೊಂದು ಕಾಣಿಸ್ತಿತ್ತು. ಈ ಕಲ್ಲಂಗಡಿ ಒಳಗೆ ಬೀಜ ಭಾಳ ಇರಲಿಲ್ಲ. ಕೆಲವೊಂದು ಕಲ್ಲಂಗಡಿ ಸೀಡ್ಲೆಸ್ ಬರುತ್ತಲ್ಲ ಆ ರೀತಿ ಕಲ್ಲಂಗಡಿ ಇರ್ಬೋದು. ಇಲ್ಲೊಂದು ಇತ್ತು ಅಷ್ಟೇ. ಈಗ ಒಂದ್ಸರಿ ನೀಟಾಗಿ ಕೈಯಾಡಿಸ್ಕೊರಿ, ಉಪ್ಪು ಹಾಕಿದ್ವಲ್ಲ ಹಂಗೆ ಕೈಯಾಡಿಸ್ಕೊಂಡು ಈಗೇನೈತೆ ನೋಡಿರಿ, ಈ ನಾನು ಇಟ್ಟಿದ್ನಲ್ಲ ಸಬ್ಜಾ ಸೀಡ್ಸ್ನ ಅದು ಈ ರೀತಿ ಉಬ್ಕೊಂಡಿತ್ತು. ಒಂದು 10 ಮಿನಿಟ್ಸ್ ಒಳಗೆ ಉಬ್ಕೊಂಡ್ಬಿಡುತ್ತೆ, ಅದಕ್ಕೇನು ಭಾಳತ್ತೇನು ಟೈಮ್ ಬೇಕಾಗಲ್ಲ. ಇದು ಬಾಡಿಗೆ ಭಾಳ ವೆಯ್ಟ್ ಲಾಸ್ ಮಾಡುತ್ತೆ, ಹಂಗೆ ಬಾಡಿನ ಕೂಲಾಗಿಡುತ್ತೆ, ತಂಪಾಗಿಡುತ್ತೆ. ಈ ಬೇಸಿಗೆ ಕಾಲಕ್ಕೆ ಹೇಳಿ ಮಾಡಿಸ್ತಂಥ ಒಂದು ಸೀಡ್ಸ್. ಅತಿಯಾಗಿ ಯಾವುದು ಚಲೋ ಅಲ್ಲ, ಎಷ್ಟು ಬಳಸ್ಬೇಕು ಅಷ್ಟೇ ಬಳಸಬೇಕು. ನೀವು ಹಂಗಂತಂದು ವೆಯ್ಟ್ ಲಾಸ್ ಮಾಡುತ್ತಾ ಅಂತಂದು ಭಾಳ ಕುಡಿಯೋದು ಮಾಡೋದ್ರಿಂದ ಮತ್ತು ಸೈಡ್ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಬಳಸ್ಕೊರಿ. ಹಂಗೆ 1 ಕಪ್ ಹಾಲು ಆ್ಯಡ್ ಮಾಡತ್ತೀನಿ. ನೀವು ಹಾಲು ಇಷ್ಟಪಡದೇ ಇರೋರು ಸ್ಕಿಪ್ ಮಾಡಿರಿ, ಆ್ಯಡ್ ಮಾಡಬೇಕು, ಜ್ಯೂಸಿಗೆ ಹಾಕಬೇಕು ಅಂತೇನಿಲ್ಲ. ನೀವು ಬೇಕಂದ್ರೆ ಹಾಕ್ಕೊರಿ. ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಇನ್ನೊಂದು ಸ್ವಲ್ಪ ಚಲೋ ಬರುತ್ತೆ. ಹಾಕ್ಕೊಳ್ಳಿಲ್ಲ ಅಂದ್ರೆ ಏನು ಟೇಸ್ಟ್ ಚಲೋ ಬರೋಂಗಿಲ್ಲ ನಂಗೆ. ನಾರ್ಮಲಾಗಿ ಈ ಕಲ್ಲಂಗಡಿ ಹಣ್ಣಿನ ತಿಂತಿರ್ತೀವಲ್ಲ ಆ ಫ್ಲೇವರ್ ಬರುತ್ತೆ. ಹಿಂಗೆ ಹಾಕ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ನಮಗೆ ಟೇಸ್ಟ್ ಅಷ್ಟೇ. ಹಾಗಾಗಿ ಹಾಲು ಹಾಕ್ಕೊಂಡು ಒಂದ್ಸರಿ ಈ ರೀತಿ ಕೈಯಾಡಿಸ್ಕೊಂಬಿಟ್ರೆ ಈ ಜ್ಯೂಸ್ ಅಂಗಡಿ ಒಳಗೆ ಮಾಡಿಕೊಡ್ತಾರಲ್ಲ ಅದಕ್ಕಿಂತ ಚಲೋ ಆಗಿರ್ತಕ್ಕಂಥ ಹಂಗೆ ಹೈಜಿನಿಕ್ ಆಗಿರ್ತಕ್ಕಂಥ ಹಂಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಜ್ಯೂಸ್ ರೆಡಿ ಆಗುತ್ತೆ. ಇಲ್ಲೊಂದು ಸ್ವಲ್ಪ ಬಿಸಿಲಲ್ಲ, ಹಾಗಾಗಿ 2 ಐಸ್ ಕ್ಯೂಬ್ ಹಾಕ್ಕೊಳಕತ್ತೀನಿ. ಇದನ್ನು ನೀವು ಬೇಕಂದ್ರೆ ಹಾಕೋರಿ, ಇಲ್ಲ ಅಂದ್ರೆ ಬೇಡ. ಯಾಕಂದ್ರೆ ನಾವು ತಿನ್ನೋದನ್ನು ಹೆಲ್ದಿ ಪರ್ಪಸ್ ತಿಂತಿರ್ತೀವಿ, ಕುಡಿತಿರ್ತೀವಿ ಅಂತಂದಾಗ ಇವನ್ಯಾಗ ಆ್ಯಡ್ ಮಾಡ್ಕೋಬೇಕು. ಆದರೆ ಇತ್ತಂದ್ರೆ ಆ್ಯಡ್ ಮಾಡ್ಕೊಳ್ರಿ, ಇಲ್ಲ ಅಂತಂದ್ರೆ ಬೇಡ. ಮಕ್ಳು ಏನರ ಇದ್ವು ಅಂತಂದ್ರೆ ಅವಕ್ಕೊಂದು ಸ್ವಲ್ಪ ಕೋಲ್ಡ್ ಅನ್ನಿಸ್ಬೇಕಲ್ಲ ಜ್ಯೂಸು, ಹಾಗಾಗಿ ಕೇಳ್ತಿರ್ತಾವೆ, ನಾವು ಆ್ಯಡ್ ಮಾಡ್ತಿದ್ದೀನಿ. ಮಕ್ಳು ಕುಡಿಯೋಂಗೆ ಇತ್ತಂದ್ರೆ ಆ್ಯಡ್ ಮಾಡಿರಿ. ಯಾಕಂದ್ರೆ ಅವ್ರಿಗೊಂದು ಕಾನ್ಸೆಪ್ಟ್ ಇರುತ್ತೆ, ಜ್ಯೂಸ್ ಅಂಗಡಿ ಒಳಗೆ ಮಾಡೋ ಜ್ಯೂಸ್ ಅಷ್ಟೇ ಚಲೋ ಇರುತ್ತೆ, ನಾವು ಮನೆ ಒಳಗೆ ಮಾಡೋ ಜ್ಯೂಸ್ ಚಲೋ ಇರಲ್ಲ ಅಂತಂದು. ಹಿಂಗೆ ಅವ್ರಿಗೆ ಅಟ್ರಾಕ್ಷನ್ ಆಗೋ ಹಂಗೆ ಕೋಲ್ಡಾಗಿ ಅಥವಾ ಏನಾದರೂ ತಣ್ಣಗೆ ನಾವು ಕೊಟ್ವಿ ಅಥವಾ ಈ ಐಸ್ ಕ್ಯೂಬ್ ಹಾಕಿ ಕೊಟ್ವಿ ಅಂದ್ರೆ ಪಕ್ಕ ಅವ್ರು ಕುಡಿತಾರೆ. ಆದ್ರೆ ಇವು ಮಕ್ಳಂತೂ ಒಲ್ಲನ್ನು ಹಾಗೇನು ಜ್ಯೂಸ್ ಇರೋಂಗಿಲ್ಲ, ಟೇಸ್ಟ್ ಇರುತ್ತೆ. ಅವರು ಕೂಡ ಇಷ್ಟ ಮಾಡ್ತಾರೆ ಜ್ಯೂಸ್ ಅಂಗಡಿ ಒಳಗೆ. ಇದಕ್ಕೆ ಒಂದು 80-100 ರೂಪಾಯಿ ಇಡಬೇಕಾಗತ್ತೆ. ಅದೇ 80-100 ರೂಪಾಯಿ ಇಟ್ಟರೆ ಒಂದು ಹಣ್ಣು ಬರುತ್ತೆ, ಆ ಹಣ್ಣಿನಿಂದ ಇಡೀ ಮಂದಿ ಕುಡಿದು ಉಳಿಯುವಷ್ಟು ಜ್ಯೂಸ್ ರೆಡಿಯಾಗಿರುತ್ತೆ. ನೀವು ನೋಡ್ತಿರ್ಬೋದು ಕಲರನ್ನು ನ್ಯಾಚುರಲ್ ಕಲರ್ ಐತಿ, ಮತ್ತು ಯಾವ ಕಲರು ಹಾಕಕ್ಕೆ ಹೋಗಬೇಡ್ರಿ. ಅಕಸ್ಮಾತ್ ನೀವು ಕೆಂಪು ಆಗಬೇಕು ಹಂಗಂಗೆ ನೀವು ಹಾಲು ಹಾಕಲಿಲ್ಲ ಅಂದ್ರೆ ಕೆಂಪನ ಇರುತ್ತೆ ಅದು ಕಲ್ಲಂಗಡಿ ಹಣ್ಣು. ಎಷ್ಟು ಕೆಂಪು ಇರುತ್ತೆ ಅಷ್ಟರ ಮಟ್ಟಿಗೆ ಇದು ಒಂದು ಜ್ಯೂಸ್ ಕೆಂಪಾಗಿರುತ್ತೆ. ಮತ್ತು ನಿಮ್ಗೆ ಹಾಲು ಹಾಕಿದ್ರಿ ಅಂತಂದ್ರೆ ಈ ರೀತಿ ಒಳಗೆ ಪಿಂಕಿಶ್ ಒಳಗೆ ನಿಮಗೆ ಜ್ಯೂಸು ರೆಡಿಯಾಗಿರುತ್ತೆ. ಈ ಜ್ಯೂಸ್ ನೀವು ಬೇಸಿಗೆ ಒಳಗೆ ಹಣ್ಣು ತಂದು ಅರ್ಧ ತಿಂದು ಇನ್ನು ಅರ್ಧ ಉಳಿದಿತ್ತು ಅಂತಂದ್ರೆ ಈ ರೀತಿ ಮಾಡ್ಕೊಂಡು ಕುಡಿಬೋದು. ಭಾಳ ಟೇಸ್ಟಾಗಿರುತ್ತೆ, ಅಷ್ಟೇ ಹೆಲ್ದಿಯಾಗಿಯೂ ಇರುತ್ತೆ. ಇಲ್ಲೊಂದು ನನಗೆ ಬೀಜ ಕಾಣಿಸ್ತಿತ್ತು, ಹಾಗಾಗಿ ಕಂಡಾಗ ಒಂದ್ಸರಿ ನಾನೇನು ಮಾಡ್ತಿದ್ದೀನಿ ತೆಗಿತಿದ್ದೀನಿ ಅಷ್ಟೇ. ಬೀಜ ಏನು ಸಣ್ಣ ಆಗಲ್ಲ ನೀವು ಮಿಕ್ಸಿ ಹಾಕಿದಾಗ. ಈ ರೀತಿ ಒಳಗೆ ಜ್ಯೂಸ್ ಅಂಗಡಿ ಒಳಗೆ ಮಾಡೋಂಥ ಒಂದು
ಜ್ಯೂಸ್ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ರೆಡಿಯಾಗಿತ್ತು. ನೀವು ನೋಡ್ಬೋದು, ನಾನು ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ಕೊಂಡಿದ್ನಲ್ಲ ಅದು ಕೂಡ ನಿಮಗೆ ಕಾಣಿಸತೈತಿ ನೋಡಿರಿ. ಇಷ್ಟು ಜ್ಯೂಸು ಒಂದು ಎರಡೂವರೆ ಗ್ಲಾಸ್ ಆಗುತ್ತೆ. ನಾನು ತೊಗೊಂಡಿದ್ದ ಹಣ್ಣಿನ ಕ್ವಾಂಟಿಟಿ ನಿಮಗೆ ಎಷ್ಟು ತೋರಿಸೀನಿ, ಭಾಳ ಅಂದ್ರೆ ಭಾಳ ಕಡಿಮೆ ಇತ್ತು. ಅಷ್ಟು ಹಣ್ಣೊಳಗೆ 2.5 ಗ್ಲಾಸ್ ಜ್ಯೂಸ್ ಆಗುತ್ತಾ ಅಂತಂದ್ರೆ ಸಾಕಲ್ಲ. ಇಷ್ಟು ರೊಕ್ಕನೂ ಉಳಿತಾಯ, ಹೆಲ್ತ್ ಕೂಡ ಇರುತ್ತೆ. ಐ ಹೋಪ್ ಈ ಒಂದು ಜ್ಯೂಸ್ ನಿಮಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.